ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದಾವೆ ಅಂತ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಒಂದು ತಿರುವು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವತ್ತು ಅದು ಮತ್ತಷ್ಟು ಸ್ಫೋಟ ಆಗುವಂತ ಸಾಧ್ಯತೆ ಇರುವಂತದ್ದು. ಪೋಷಕರನ್ನ ವಿಚಾರಣೆ ಮಾಡಲಾಗ್ತದೆ. ಜಾರಕಿಹೊಳಿ ಅವರು 4 ರಿಂದ 6 ಗಂಟೆಯ ಒಳಗಡೆ ಮತ್ತಷ್ಟು ತಿರುವು ಸಿಗುವಂತ ಸಾಧ್ಯತೆ ನೋಡ್ತಾ ಇರಿ, ಕಾದು ನೋಡ್ತಾ ಇರಿ ಅಂತ ಹೇಳಿದ್ರು. ಇದೆಲ್ಲದರ ಬಗ್ಗೆನೂ ಕೂಡ ಒಂದೊಂದಾಗಿ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಎಸ್ಐಟಿ ಅಧಿಕಾರಿಗಳು ಹುಡುಕಾಡಿದ್ರು ಕೂಡ ಯಾರ ಕೈಗೂ ಸಿಗದೆ ಓಡಾಡ್ತಾ ಇರುವಂತ ಸಿಡಿ ಲೇಡಿ ಇಂದು 4ನೇ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಆಡಿಯೋದಲ್ಲಿ ಡಿಕೆಶಿ ಹೆಸರು ಪ್ರಸ್ತಾಪ ಆಗಿದ್ದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾಳೆ. ನನ್ನ ನ್ಯಾಯ ಕೊಡಿಸಿ ಅಂತ ನಾನು ಹಾಗೂ ನರೇಶ್ ಡಿಕೆಶಿ ಮನೆಗೆ ಹೋಗಿದ್ವು, ಆದ್ರೆ ಡಿಕೆಶಿ ಸಿಗದ ಕಾರಣ ಅಲ್ಲಿಂದ ವಾಪಸ್ ಬಂದಿದ್ವು ಅಂತ ಹೇಳಿಕೆಯನ್ನ ನೀಡಿದ್ದಾಳೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಯುವತಿ ಮತ್ತೊಂದು ವಿಡಿಯೋದಲ್ಲಿ ನೋವನ್ನ ತೋಡ್ಕೊಂಡಿದ್ದಾಳೆ. ರಮೇಶ್ ಜಾರಕಿಹೊಳಿ ಹೆಸರು ಬರೆದಿಟ್ಟು ಸಾಯ್ಬೇಕು ಅಂತ ಅನಿಸ್ತಾ ಇದೆ, ನನಗೆ ಬದುಕಬೇಕು ಸಾಯ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. 24 ದಿನಗಳಿಂದ ಟಾರ್ಚರ್ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಬೆದರಿಕೆ ಹಾಕ್ತಿದ್ದಾರೆ, ನಾನು 1 ದಿನದಲ್ಲೇ ಸರ್ಕಾರ ಬೀಳ್ಸಬಲ್ಲೆ ಅಂತಾರೆ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಬಿಡೋದಿಲ್ಲ ಅಂತಾರೆ. ಎಷ್ಟೇ ದುಡ್ಡಿದ್ರೂ ಪರವಾಗಿಲ್ಲ ಅಂದ್ರೆ ಏನರ್ಥ? ನನ್ನ ಕುಟುಂಬ ಹಾಗೂ ನನ್ನ ತಲೆ ತೆಗೆಯಬಹುದು ಅಂತ ಸಿಡಿ ಲೇಡಿ ಆತಂಕವನ್ನು ವ್ಯಕ್ತಪಡಿಸಿದ್ದಾಳೆ. ಸಿಡಿ ಲೇಡಿ ಪೋಷಕರು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ಯುವತಿ ಪೋಷಕರಿಂದ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಸೌಮೇಂದು ಮುಖರ್ಜಿ, ಸಂದೀಪ್ ಪಾಟೀಲ್, ರವಿಕುಮಾರ್, ಎಸಿಪಿ ಧರ್ಮೇಂದ್ರ ಸೇರಿದಂತೆ ಹಲವು ಅಧಿಕಾರಿಗಳು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ನಿಮ್ಮ ಮಗಳನ್ನ ನೀವು ಭೇಟಿಯಾಗಿದ್ದು ಯಾವಾಗ? ವಿಡಿಯೋ ರಿಲೀಸ್ ಆದ ಬಳಿಕ ಎಷ್ಟು ಬಾರಿ ಭೇಟಿ ಮಾಡಿದ್ರಿ? ಈಗ ನಿಮ್ಮ ಮಗಳು ಎಲ್ಲಿದ್ದಾಳೆ? ಆಕೆಗೆ ಯಾರಾದರೂ ಹೆದರಿಸ್ತಾ ಇದ್ದಾರಾ? ಈ ಬಗ್ಗೆ ನಿಮ್ಮ ಬಳಿ ಏನಾದರೂ ಹೇಳಿದ್ರಾ? ನಿಮ್ಮ ಕುಟುಂಬಕ್ಕೆ ಏನಾದರೂ ಬೆದರಿಕೆ ಇದೆಯಾ? ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಇನ್ನು ಸಿಡಿ ಲೇಡಿಯ ಆಡಿಯೋದಲ್ಲಿ ಡಿಕೆಶಿ ಹೆಸರು ಪ್ರಸ್ತಾಪ ಆಗಿರೋದ್ರ ಬಗ್ಗೆ ಸ್ವತಃ ಡಿಕೆಶಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜನರು ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾರೆ, ಇದೇ ರೀತಿ ಯುವತಿಯೂ ಸಹ ನನ್ನ ಸಂಪರ್ಕಕ್ಕೆ ಯತ್ನಿಸಿರಬಹುದು, ಆದರೆ ಭೇಟಿ ಆಗಿಲ್ಲ. ನರೇಶ್ ಕೆಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನನ್ನನ್ನ ಭೇಟಿ ಮಾಡಿದ್ದಾನೆ. ನರೇಶ್ ನನಗೆ ಪರಿಚಯಸ್ಥ, ಅವರ ಮನೆಗೆ ನಾನು ಹೋಗಿದ್ದು ಕೂಡ ನಿಜ ಅಂತ ಹೇಳಿದ್ದಾರೆ. ಇದೇ ವಿಷಯವಾಗಿ ಮೈಸೂರಲ್ಲಿ ಸಚಿವ ಎಸ್.ಟಿ. ಸೋಮಶೇಖರ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ಡಿಕೆಶಿ ಹೆಸರು ಬಂದಿದ್ದು ನನಗೆ ಅಚ್ಚರಿ ಅನಿಸಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಮೊದಲೇ ಇದು ಚರ್ಚೆಯಲ್ಲಿತ್ತು, ಈಗ ಅದು ಹೊರಗೆ ಬಂದಿದೆ ಅಷ್ಟೇ ಅಂತ ಹೇಳಿದ್ದಾರೆ. ಡಿಕೆಶಿ ಹೆಸರು ಹೇಳು ಅಂತ ನಾವೇನಾದ್ರೂ ಹೇಳಿದ್ವಾ? ಆಕೆಯೇ ತಾನಾಗಿ ಆ ಹೆಸರನ್ನ ಹೇಳಿದ್ದಾಳೆ. ಮಹಾನಾಯಕ ಯಾರು ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ನ್ಯಾಯಕ್ಕಾಗಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿಕ್ಕೆ ಯತ್ನಿಸಿದ್ವಿ ಅನ್ನೋ ಸಿಡಿ ಯುವತಿ ಹೇಳಿಕೆಗೆ ಪ್ರತಿಕ್ರಿಯಿಸಲಿಕ್ಕೆ ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ. ನನಗೆ ಇದರ ಬಗ್ಗೆ ಗೊತ್ತಿಲ್ಲ, ಅವರ ಲಾಯರ್ ಇದ್ದಾರೆ, ಅವ್ರು ನೋಡ್ಕೋತಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಡಿಕೆಶಿ ಹೆಸರನ್ನ ಹೇಳಿರುವಂತ ಬಗ್ಗೆಯೂ ಕೂಡ ಪ್ರತಿಕ್ರಿಯಿಸದೆ ಹೋಗಿದ್ದಾರೆ. ರಮೇಶ್ ಜಾರಕಿಹೊಳಿ ಪ್ರಕರಣದ ಬಗ್ಗೆ ಕಮಲ ನಾಯಕರು ಶೆಟ್ಟರ್ ಹಾಗೂ ಶಶಿಕಲಾ ಜೊಲ್ಲೆ ಪ್ರತಿಕ್ರಿಯೆ ನೀಡಿದ್ದು, ಭಾರತದ ರಾಜಕಾರಣಿಗಳ ಬಗ್ಗೆ ವಿಶೇಷ ಗೌರವ ಇದೆ. ನಮ್ಮನ್ನ ಅನುಕರಣೆ ಮಾಡುವಂತ ಜನ ಇರ್ತಾರೆ, ಹೀಗಾಗಿ ನಾವು ಗೌರವದಿಂದ ಇರಬೇಕು. ಕಾನೂನಿಗಿಂತ ನೈತಿಕತೆ ಮುಖ್ಯ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಷಯವಾಗಿ ಬಾಗಲಕೋಟೆಯಲ್ಲಿ ಮಾತನಾಡಿರುವಂತ ಸಚಿವೆ ಜೊಲ್ಲೆ, ಯುವತಿ ಜೊತೆ ಸರ್ಕಾರ ಇದೆ, ಯುವತಿ ಯಾವುದೇ ಭಯ ಪಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ರಮೇಶ್ ಜಾರಕಿಹೊಳಿ ಸಿಡಿ ಬಾಂಬ್ ಹೊಸ ತಲ್ಲಣವನ್ನ ಸೃಷ್ಟಿ ಮಾಡುವಂತ ಹಾಗೆ ಕಾಣಿಸ್ತಾ ಇದೆ. ಮಾಜಿ ಸಚಿವರ ವಿರುದ್ಧ ದೂರು ದಾಖಲಾಗ್ತಿದ್ದಂತೆ ಸಿಡಿ ಲೇಡಿಯ ಆಡಿಯೋವೊಂದು ನಿನ್ನೆ ಬಿಡುಗಡೆ ಆಗಿತ್ತು. ಇದರ ಬೆನ್ನಲ್ಲೇ ಮಾತನಾಡಿದಂತ ರಮೇಶ್ ಜಾರಕಿಹೊಳಿ ಅವರು ಶನಿವಾರ ಸಂಜೆ 4 ಗಂಟೆಯವರೆಗೆ ವೆಯ್ಟ್ ಮಾಡಿ, ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ಕುತೂಹಲದ ಹೇಳಿಕೆಯನ್ನು ನೀಡಿದರು. ಹೀಗಾಗಿ ರಮೇಶ್ ಹೇಳಿಕೆ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಸಿಡಿಗೆ ಸಂಬಂಧಪಟ್ಟಂಗೆ ಆಡಿಯೋ ಬಿಡುಗಡೆ ಮಾಡ್ತಾರಾ ಅಥವಾ ವಿಡಿಯೋ ರಿಲೀಸ್ ಮಾಡ್ತಾರಾ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಸಿಡಿ ಕೇಸ್ನಲ್ಲಿ ಈಗಾಗಲೇ ಎಫ್ಐಆರ್ ಆಗಿದೆ. ಆರೋಪಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಯುವತಿ ಪರ ವಕೀಲ ಜಗದೀಶ್ ಒತ್ತಾಯಿಸಿದ್ದಾರೆ. ಆರೋಪಿ ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಸೆಕ್ಷನ್ 376 ಅಡಿ ಕೇಸ್ ಆಗಿದ್ರೂ ಕೂಡ ಬಂಧನ ಆಗಿಲ್ಲ. ಸಾಕ್ಷ್ಯ ನಾಶ ಮಾಡಿದ್ರೆ ಹೊಣೆ ಯಾರು ಅಂತ ಪ್ರಶ್ನಿಸಿದ್ದಾರೆ. ಎಸ್ಐಟಿ ತನಿಖೆ ಬಗ್ಗೆ ಯುವತಿ ಅನುಮಾನವನ್ನ ವ್ಯಕ್ತಪಡಿಸಿದ್ರ ಕುರಿತು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಕರಣದಲ್ಲಿ ನ್ಯಾಯಸಮ್ಮತ ತನಿಖೆ ನಡೆಯುತ್ತೆ, ಇದರ ಬಗ್ಗೆ ಭಯ ಬೇಡ. ಧಾರಾವಾಹಿ ರೀತಿ ಆಡಿಯೋ ವಿಡಿಯೋ ಬರ್ತಾ ಇದೆ. ತನಿಖೆಯನ್ನ ಯಾರ ಪರ ಯಾರ ವಿರುದ್ಧವೂ ಮಾಡೋದಿಲ್ಲ. ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಸಿಡಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಪೊಲೀಸರು ಮೂಲೆ ಮೂಲೆ ಜಾಲಾಡ್ತಿದ್ದಾರೆ. ವಿಜಯಪುರದಲ್ಲಿ ಯುವತಿಯ ಅಜ್ಜಿ ಮನೆಯ ನೆರೆಹೊರೆಯವರ ಬಳಿ ಸಿಸಿಬಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸಿಡಿಯಲ್ಲಿರುವಂತಹ ಯುವತಿ ಅಜ್ಜಿ ಮನೆಗೆ ಬಂದು ಹೋಗ್ತಿದ್ದಾಳ? ಇತ್ತೀಚೆಗೆ ಯಾವಾಗ ಯುವತಿಯನ್ನ ನೋಡಿದ್ರಿ ಅನ್ನುವಂಥ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ.
ಎಂಆರ್ಐ ಕೊರೋನಾ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಮಂಡ್ಯ ಜಿಲ್ಲೆಯ 3 ಸರ್ಕಾರಿ ಶಾಲೆಗಳಲ್ಲಿ ಕೊರೋನಾ ಕೇಕೆ ಹಾಕ್ತಾ ಇದೆ. ಶ್ರೀರಂಗಪಟ್ಟಣ ತಾಲೂಕಿನ 3 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕೊರೋನಾ ಕಾಣಿಸಿಕೊಂಡಿದ್ದರಿಂದ ಶಾಲೆ ಬಂದ್ ಮಾಡಲಾಗಿದೆ. 3 ಶಾಲೆಯಲ್ಲಿ 4 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿದ್ದು, ಉಳಿದ ವಿದ್ಯಾರ್ಥಿಗಳಿಗೆ ಆತಂಕ ಶುರುವಾಗಿದೆ. ಇತ್ತ ಬಳ್ಳಾರಿಯಲ್ಲಿ 180 ವಿದ್ಯಾರ್ಥಿಗಳಿರುವಂತಹ ಹಾಸ್ಟೆಲ್ನಲ್ಲಿ ಕೊರೋನಾ ಕಾಣಿಸಿಕೊಂಡಿರುವಂತದ್ದು. ಹಾಸ್ಟೆಲ್ನ 5 ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದ್ದು ಹಾಸ್ಟೆಲ್ ಸೀಲ್ ಡೌನ್ ಮಾಡಲಾಗಿದೆ. 5 ವಿದ್ಯಾರ್ಥಿಗಳನ್ನ ಹಾಸ್ಟೆಲ್ನ ಒಂದು ರೂಮಿನಲ್ಲಿರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಇತರ ವಿದ್ಯಾರ್ಥಿಗಳಿಗೂ ಕೂಡ ನಡುಕ ಶುರುವಾಗಿದೆ. ಜಿಲ್ಲೆಯಲ್ಲಿ ಸೀಲ್ ಡೌನ್ ಸರಣಿ ಮುಂದುವರೆದಿದ್ದು, ಮೊನ್ನೆ ವಿಮ್ಸ್ ಹಾಸ್ಟೆಲ್, ನಿನ್ನೆ ಹೂವಿನ ಮಾರುಕಟ್ಟೆ, ಇಂದು ಮತ್ತೊಂದು ಹಾಸ್ಟೆಲ್ ಸೀಲ್ ಡೌನ್ ಮಾಡಲಾಗಿದೆ. ಅದ್ಯಾಕೋ ಹೆಮ್ಮಾರಿ ಕೊರೋನಾ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ. ಗದಗ ಜಿಲ್ಲೆಯಲ್ಲಿ 4 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಡೋಣಾಪಟ್ಟಣದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿರುವಂತಹ 175 ವಿದ್ಯಾರ್ಥಿಗಳ ಪೈಕಿ 4 ಕೊರೋನಾ ಕಾಣಿಸಿಕೊಂಡಿದ್ದು ಆತಂಕ ಮನೆ ಮಾಡಿದೆ. ಅಲ್ಲದೆ ಓರ್ವ ಸಿಬ್ಬಂದಿಗೂ ಕೊರೋನಾ ಸೋಂಕು ದೃಢಪಟ್ಟಿದೆ. ಕೊರೋನಾ ಅಬ್ಬರಿಸ್ತಾ ಇದ್ರೂ ಕೂಡ ಜನ ಮಾತ್ರ ಕ್ಯಾರೆ ಅಂತ ಇಲ್ಲ. ಕೊರೋನಾ ಬಗ್ಗೆ ಬಾಗಲಕೋಟೆ ಜನರ ನಿರ್ಲಕ್ಷ್ಯ ವಹಿಸಿದ್ದು ಜನಸಾಗರವೇ ಹರಿದು ಬರ್ತಾ ಇದೆ. ಬಾಗಲಕೋಟೆ ನಗರದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಹಲಗೆ ಜಾತ್ರೆಯಲ್ಲಿ ಕೊರೋನಾ ರೂಲ್ಸ್ ಅನ್ನುವಂಥದ್ದು ಲೆಕ್ಕಕ್ಕೆ ಇರಲಿಲ್ಲ. ಬಹುತೇಕ ಮಂದಿ ಮಾಸ್ಕ್ ಅನ್ನು ಹಾಕಿರಲಿಲ್ಲ. ಸಾಮಾಜಿಕ ಅಂತರವಂತೂ ಮೊದಲೇ ಇರಲಿಲ್ಲ. ಎಲ್ಲೆಂದರಲ್ಲಿ ಜನ ಓಡಾಡಿದ್ದು ಕೊರೋನಾಗೆ ಡೋಂಟ್ ಕೇರ್ ಅಂತಿದ್ದಾರೆ. ಜನರಿಗೆ ಬುದ್ಧಿ ಹೇಳಬೇಕಾಗಿರುವಂತಹ ಅಧಿಕಾರಿಗಳೇ ಕೊರೋನಾಗೆ ಕ್ಯಾರೆ ಅಂತಿಲ್ಲ. ನೆಲಮಂಗಲದ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೊರೋನಾಗೆ ಡೋಂಟ್ ಕೇರ್ ಅಂದಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಔತಣಕೂಟ ಏರ್ಪಡಿಸಿದ್ರು. ಈ ವೇಳೆ ಕೊರೋನಾ ನಿಯಮ ಅನ್ನುವಂಥದ್ದು ಲೆಕ್ಕಕ್ಕೆ ಇರಲಿಲ್ಲ. ಖಾಸಗಿ ರೆಸಾರ್ಟ್ನಲ್ಲಿ ಮಾಸ್ಕ್ ಬಳಸದೆ, ಸಾಮಾಜಿಕ ಅಂತರವಿಲ್ಲದೆ ಎಂಜಾಯ್ ಮಾಡಿದ್ದಾರೆ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ದಿನೇ ದಿನೇ ಅಬ್ಬರಿಸ್ತಾ ಇದೆ. ಸೋಂಕಿತರ ಸಂಖ್ಯೆ 2000 ಗಡಿಯನ್ನು ದಾಟಿ ಬರ್ತಾ ಇದ್ದು, ಗಲ್ಲಿಯಲ್ಲೂ ಕೂಡ ಕೊರೋನಾ ಸ್ಫೋಟವಾಗ್ತಾ ಇದೆ. ವೈರಸ್ ಕಂಟ್ರೋಲ್ಗೆ ಸರ್ಕಾರ ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ರೂ ಕೂಡ ಜನ ಮಾತ್ರ ಕ್ಯಾರೆ ಅಂತಿಲ್ಲ. ಹೀಗಾಗಿ ಜಾತ್ರೆಗಳಿಗೆ ಬ್ರೇಕ್ ಹಾಕುವುದಕ್ಕೆ ಸರ್ಕಾರ ಮುಂದಾಗಿದೆ. ಕೊರೋನಾ 2ನೇ ಅಲೆ ತಡೆಯುವುದಕ್ಕೆ ಯಾವ ಊರಲ್ಲೂ ಕೂಡ ಜಾತ್ರೆ ಮಾಡದಂತೆ ಆರೋಗ್ಯ ಇಲಾಖೆ ನಿರ್ಬಂಧವನ್ನು ಹೇರಿದೆ. ಕೊರೋನಾ ಹೆಚ್ಚಳದ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಮಾತನಾಡಿದ್ದು, ಜನ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳಿದ್ದಾರೆ. ಕಳೆದ 15 ದಿನಗಳಲ್ಲಿ ಕೇರಳ, ಮಹಾರಾಷ್ಟ್ರ, ಪಂಜಾಬ್ನಲ್ಲಿ ನಮಗಿಂತಲೂ ಸೋಂಕಿನ ಕೇಸ್ ಹೆಚ್ಚಾಗಿವೆ. ಎಲ್ಲ ರಾಜ್ಯಗಳಲ್ಲೂ ಕೂಡ 2ನೇ ಅಲೆ ಶುರುವಾಗಿದೆ. ಜನರ ಗುಂಪಿನಲ್ಲಿರುವಂತಹ ಜಾಗದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ ಅಂತ ಕಿವಿ ಮಾತನ್ನು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೊರೋನಾ ನಿಯಮ ಪಾಲಿಸದ ಕೋಚಿಂಗ್ ಸೆಂಟರ್ಗಳಿಗೆ ಪಾಲಿಕೆ ಕಮಿಷನರ್ ಸುರೇಶ್ ಹಿಟ್ನಾಳ್ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಮಾಸ್ಕ್ ಅನ್ನು ಹಾಕದೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದ ಕಾರಣ ಪ್ರತಿ ಸೆಂಟರ್ಗೂ 5,000 ದಂಡವನ್ನು ಹಾಕಿದ್ದಾರೆ. ಒಂದೇ ದಿನ 25,000 ರೂಪಾಯಿ ದಂಡ ಮೊತ್ತ ಸಂಗ್ರಹಿಸಿದ್ದು, ಕೊರೋನಾ ನಿಯಮ ಪಾಲಿಸದವರಿಗೆ ಚಳಿ ಬಿಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇದರ ಬೆನ್ನಲ್ಲೇ ಮಹಾರಾಷ್ಟ್ರ ಸರ್ಕಾರ ರಾಜ್ಯದಾದ್ಯಂತ ರಾತ್ರಿ ಕರ್ಫ್ಯೂನ ವಿಧಿಸಿದೆ. ನಾಳೆ ರಾತ್ರಿ 8ರಿಂದ ಬೆಳಗ್ಗೆ 7ರವರೆಗೆ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಕಟ್ಟುನಿಟ್ಟಿನ ನೈಟ್ ಕರ್ಫ್ಯೂ ಜಾರಿಗೆ ಸರ್ಕಾರ ಆದೇಶವನ್ನು ನೀಡಿದ್ದು, ಮಹಾರಾಷ್ಟ್ರದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ವಿರುದ್ಧ ತಮ್ಮ ವಾಗ್ದಾಳಿ ಮುಂದುವರೆಸಿದ್ದಾರೆ. ಕುಟುಂಬ ರಾಜಕಾರಣದಿಂದ ಶಾಸಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಬೇಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ರಾಮನಗರದ ರೇಷ್ಮೆ ಮಾರ್ಕೆಟ್ ಡಿಡಿ ಮಿಸ್ಸಿಂಗ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ರೇಷ್ಮೆ ಮಾರ್ಕೆಟ್ ಡಿಡಿ ಮುನ್ಷಿ ಬಸಯ್ಯ ಕಣ್ಣಾಮುಚ್ಚಾಲೆ ಆಡ್ತಿದ್ದು, ದಿಢೀರ್ ಪ್ರತ್ಯಕ್ಷವಾಗಿ ಮತ್ತೆ ನಾಪತ್ತೆಯಾಗಿದ್ದಾರೆ. ಬೈಕ್ನ ಪೆಟ್ರೋಲ್ ಟ್ಯಾಂಕ್ನಲ್ಲಿ ಪೆಟ್ರೋಲ್ ಇರುವಂತದ್ದು ಮಾಮೂಲು. ಆದರೆ ಕೇರಳದ ಓರ್ವ ವ್ಯಕ್ತಿಯ ಬೈಕ್ನಲ್ಲಿ ಪೆಟ್ರೋಲ್ ಬದಲು ಕಂತೆ ಹಣವಿದೆ. ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಚೆಕ್ ಮಾಡಿದ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಕೊಡಗು ಜಿಲ್ಲೆಯ ನಫಕ್ಲೂನಿಂದ ಕಡಂಗ ಗ್ರಾಮಕ್ಕೆ ಹೋಗ್ತಿದ್ದಾಗ ಮಾರುತಿ ಕಾರು ಇದ್ದಕ್ಕಿದ್ದಂತೆ ಹೊತ್ತಿ ಉರಿದಿದೆ. ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂನಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ. ಅಸ್ಸಾಂನ 47 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದ್ದು, ಪಶ್ಚಿಮ ಬಂಗಾಳದಲ್ಲಿ 30 ಕ್ಷೇತ್ರಗಳಿಗೆ ವೋಟಿಂಗ್ ಆಗ್ತಾ ಇದೆ. ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಆರೋಗ್ಯ ಸ್ಥಿರವಾಗಿದೆ ಅಂತ ಸೇನಾ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ. ಎದೆನೋವಿನ ಸಮಸ್ಯೆ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ದೆಹಲಿಯ ಸೇನಾ ಆಸ್ಪತ್ರೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ದಾಖಲಾಗಿದ್ದರು. ಬಗ್ಗೆ ಸೇನಾ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನು ನೀಡಿದ್ದು, ಕೋವಿಂದ್ ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ. ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂತ ಆರೋಪ ಎದುರಿಸ್ತಾ ಇದ್ದಂತ ಮಾಜಿ ಕೇಂದ್ರ ಸಚಿವ ಚಿನ್ಮಯಾನಂದ್ ಅಲಿಯಾಸ್ ಕೃಷ್ಣ ಪಾಲ್ ಸಿಂಗ್ರನ್ನ ಲಕ್ನೋ ವಿಶೇಷ ಕೋರ್ಟ್ ಖುಲಾಸೆಗೊಳಿಸಿದೆ.
ಚಿನ್ಮಯಾನಂದ್ ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ 2019ರಲ್ಲಿ ಪೋಷಕರು ದೂರನ್ನ ದಾಖಲಿಸಿದ್ರು. ಪ್ರಾಸಿಕ್ಯೂಷನ್ ಆರೋಪ ಸಾಬೀತುಪಡಿಸಲಿಕ್ಕೆ ವಿಫಲವಾಗಿದೆ ಅಂತ ಲಕ್ನೋ ಕೋರ್ಟ್ ಹೇಳಿದೆ. ಪ್ರಧಾನಿ ಮೋದಿ 2ನೇ ದಿನ ಬಾಂಗ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಂದು ಈಶ್ವರಿಪುರ ಗ್ರಾಮದಲ್ಲಿರುವಂತಹ ಜಶೋರೇಶ್ವರಿ ಕಾಳಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಇದಾದ ಬಳಿಕ ಓರಕಂಡಿ ದೇವಸ್ಥಾನಕ್ಕೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಗೀತಾ ಗೋವಿಂದಂ ಸಿನಿಮಾ ಮೂಲಕ ಎಲ್ಲರ ಗಮನ ಸೆಳೆದಿದ್ದಂತ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಸಾಕಷ್ಟು ಬಾರಿ ಒಟ್ಟಾಗಿ ಕಾಣಿಸಿಕೊಂಡಿದ್ರು. ಈಗ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಮುಂಬೈನ ಹೋಟೆಲ್ ಒಂದರಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಟಾಲಿವುಡ್ ನಟ ರಾಮ್ ಚರಣ್ ಇಂದು 36ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಹೀಗಾಗಿ ಜನ್ಮದಿನಕ್ಕೂ ಮೊದಲೇ RRR ಚಿತ್ರತಂಡ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೊಟ್ಟಿದೆ. ರಾಮ್ ಚರಣ್ ಪಾತ್ರ ಹೇಗಿರಲಿದೆ ಎಂಬುದನ್ನು ಚಿತ್ರತಂಡ ಅನಾವರಣ ಮಾಡಿದೆ.